ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಇವತ್ತಿಂದು ವಿಡಿಯೋ ಬಂದುಬಿಟ್ಟು ಕಡಲೆಕಾಳು ಹಾರ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ಬಂದುಬಿಟ್ಟು ರಾತ್ರಿನೇ ನೆನೆಸಿಟ್ಟಿರೋದು. ನಾನು ಬೆಳಗ್ಗೆ ಎದ್ಬಿಟ್ಟು ಅದನ್ನು ಹೊಲ್ಕೊತಾ ಇದ್ದೀನಿ. ಹಾರ ಬಂದುಬಿಟ್ಟು ಕಡಲೆಕಾಳು ಹಾರ ಬಂದುಬಿಟ್ಟು ದೇವ್ರಿಗೆ ತುಂಬಾ ಇಷ್ಟ. ಅದು ಗುರುಗಳಿಗೆ ನಮಗೆ ಇಷ್ಟಾರ್ಥಗಳು ಏನಾದರೂ ನೆರವೇರಬೇಕು ಅಂದರೆ ನಾವು ಕಡಲೆಕಾಳು ಹಾರ ಹಾಕಬೇಕಾಗತ್ತೆ. ಗುರುವಾರ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ಬೆಳಗ್ಗೆನೇ ವಿಡಿಯೋ ಮಾಡಿ ಹಾಕಬೇಕು ಅಂತ ಇದ್ದೆ. ನನಗೂ ಸ್ವಲ್ಪ ಹುಷಾರಿಲ್ದಿರ ಹಾಕೋಕ್ಕಾಗಿಲ್ಲ. ಅಂದರೆ ಇವತ್ತಾದರೂ ಈವ್ನಿಂಗ್ ಆದರೂ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಇದು ವಿಡಿಯೋ ಬಂದುಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಇಂಟೆನ್ಷನ್ಗೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಈ ಮಕ್ಕಳು ಬಂದುಬಿಟ್ಟು ಚೆನ್ನಾಗಿ ಓದ್ತಾ ಇಲ್ಲ, ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂದರೆ ನಾವು ಈ ಕಡಲೆಕಾಳು ಹಾರನ ಗುರುವಾರ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಈ ಹಾರನ ಬಂದುಬಿಟ್ಟು ಗಣೇಶ ದೇವ್ರಿಗೂ ಹಾಕ್ತಾರೆ ಮತ್ತು ದಕ್ಷಿಣಾಮೂರ್ತಿ ದೇವ್ರಿಗೂ ಹಾಕ್ತಾರೆ. ಇಲ್ಲ ಅಂದರೆ ಮನೆ ಹತ್ರ ದೇವಸ್ಥಾನ, ಗುರು ರಾಯರ ದೇವಸ್ಥಾನ ಏನಾದರೂ ಇದ್ರೇನು ಅಲ್ಲಿನ ಬೇಕಾದ್ರೇ ತೊಗೊಂಡೋಗಿ ಕೊಡ್ಬೋದು. ಇಲ್ಲ ಅಂದರೆ ನವಗ್ರಹದಲ್ಲಿ ಗುರುಗಳಿರ್ತಾರೆ, ಆನೆ ಮೇಲೆ ಕೂತ್ಕೊಂಡಿರ್ತಾರೆ, ಆ ಗುರುಗಳಿಗೂ ನಾವು ಹಾಕ್ಬೋದು. ಇದು ತುಂಬಾ ಪವರ್ಫುಲ್ಲಾದ ಒಂದು ರೆಮಿಡಿ ಅಂತ ಹೇಳ್ಬೋದು. ಯಾವ ಮಕ್ಕಳು ತುಂಬಾ ಹಠ ಮಾಡೋದು, ಇಲ್ಲದೆ ಚೆನ್ನಾಗಿ ಓದದೇ ಇರೋದು, ಒಳ್ಳೆ ಪರ್ಸೆಂಟೇಜ್ ಬರ್ತಾ ಇರಲ್ಲ, ಕಾನ್ಸಂಟ್ರೇಷನ್ ಕೊಡಲ್ಲ ಅಂತ ಹೇಳ್ತಾರೆ, ಅಂಥ ಮಕ್ಕಳಿಗೆ ಅವ್ರ ಕೈಯಿಂದ ನಾವು ಹಾಕ್ಸೋದ್ರಿಂದ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇದು ಗುರು ಪೌರ್ಣಮಿ ಅಂತ ಇವತ್ತು ನಾನು ಮಾಡಿ ವಿಡಿಯೋ ಹಾಕೋಣ ಅಂತ ಬೆಳಗ್ಗೆನೇ ಅಂದ್ಕೊಂಡಿದ್ದೆ. ಬಟ್ ಏನಂದರೆ ಸ್ವಲ್ಪ ನನಗೆ ಹುಷಾರಿಲ್ಲದೆ ಇರೋದಕ್ಕೆ ಈವ್ನಿಂಗ್ ಮಾಡಿ ವಿಡಿಯೋ ಹಾಕ್ತಾಯಿದ್ದೀನಿ. ನಾವು ಬೆಳಗ್ಗೆನೇ ಅರ್ಲಿ ಮಾರ್ನಿಂಗು ಅಂದರೆ ನೈಟ್ ನೆನೆಸ್ಬಿಟ್ಟು ಕಡಲೆ ಹಾರ ಮಾಡಿಬಿಟ್ಟು ಮಕ್ಳ ಕೈಯಲ್ಲಿ ದೇವಸ್ಥಾನಕ್ಕೆ ಕೊಟ್ಟು ಕಳಿಸ್ಬಿಟ್ಟು ಗುರುಗಳಿಗೆ ಹಾಕಿಸ್ಬೋದು. ಇಲ್ಲ ಏನಾದರೂ ಹೋಗೋಕ್ಕಾಗ್ತಾಯಿಲ್ಲ ಅಂದ್ರೂ ಮನೇಲಿ ರಾಘವೇಂದ್ರ ಸ್ವಾಮಿದು ರಾಯರದ್ದು ಏನಾದರೂ ಫೋಟೋ ಇದ್ದರೆ ಅಲ್ಲಿನೂ ಹಾಕ್ಬೋದು ನಾವು. ಇಲ್ಲ ದಕ್ಷಿಣಾಮೂರ್ತಿ ದೇವ್ರದ್ದಿದ್ರೂ ಆ ದೇವ್ರಿಗೂ ಹಾಕ್ಬೋದು, ತುಂಬಾ ಒಳ್ಳೆಯದಾಗತ್ತೆ. ಇಲ್ಲಾಂದರೆ ಮನೇಲಿ ಗಣೇಶ ಫೋಟೋ ಏನಾದರೂ ಇದ್ದರೆ ಗಣೇಶನಿಗೂ ಬೇಕಾದರೂ ಹಾಕ್ಬೋದು. ನಾನು ಬಂದುಬಿಟ್ಟು ಈಗ ನೋಡಿ 108 ತಗೋಬೇಕು. ಇದು 108 ಚಿಕ್ಕದಾಗಿ ತೊಗೊಂಡಿದ್ದೀನಲ್ವ, ಚಿಕ್ಕದಾಗಿ ಹೊಲ್ದಿರೋದು ನಾನು ಗಣೇಶನಿಗೆ 11 ಹೊಲ್ದ್ಕೊಂಡಿದ್ದೀನಿ. ಇನ್ನು ದೊಡ್ಡ ಹಾರ ಬಂದುಬಿಟ್ಟು 108 ಕಾಳುಗಳ್ನ ಹಾಕಿ ಪೋಣಿಸಿದ್ದೀನಿ. ಇದನ್ನು ನೋಡಿಕೊಂಡು ಹುಷಾರಾಗಿ ಪೋಣಿಸ್ಬೇಕು. ನಿಮಗೆ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ ನಾನು. ಸೆಂಟ್ರಲ್ಲಿ ಬಂದುಬಿಟ್ಟು ಓಪನ್ ಥರ ಇರುತ್ತಲ್ವ, ಆ ಸೆಂಟ್ರಲ್ಲಿ ಅಲ್ಲಿ ಹೊಲಿಬಾರ್ದು, ಉದ್ದಕ್ಕೆ ನಾವು ಪೋಣಿಸ್ಬಾರ್ದು, ಅಡ್ಡಕ್ಕೆ ಪೋಣಿಸ್ಬೇಕಾಗತ್ತೆ. ಅದು ನಿಮಗೆ ನೀಟಾಗಿ ಕೂರುತ್ತೆ. ಉದ್ದುದಕ್ಕೆ ಏನಾದರೂ ಪೋಣಿಸೋಕೆ ಹೋದರೆ ಓಪನ್ ಆಗಿಬಿಡುತ್ತೆ. ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಸ್ಟಾರ್ಟಿಂಗಿಂದ ತಿರ್ಗಾ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೋಡಿ, 108 ಹೊಲ್ದಾಯಿತು. ನಾನು ಇದನ್ನು ಒಂದು ಕಡೆ ಇಟ್ಬಿಟ್ಟು ಇನ್ನೊಂದು ಹಾರನ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ 2 ಮಕ್ಕಳಿರೋದ್ರಿಂದ 2 ಹಾರ ಮಾಡಿ ಹಾಕ್ತಾ ಇರೋದು. ಇನ್ನೊಂದು ಬಂದುಬಿಟ್ಟು ದಕ್ಷಿಣಾಮೂರ್ತಿಗೆ ಎಕ್ಸ್ಟ್ರಾ ನಾನು ಮಾಡ್ಕೊತಾ ಇದ್ದೀನಿ. ಮನೇಲಿ ದಕ್ಷಿಣಾಮೂರ್ತಿ ದೇವರಿದ್ದಾರೆ, ಸೊ ಅಲ್ಲೂ ಒಂದು 108 ಅಂತ 3 ಮಾಡ್ಕೊಂಡಿದ್ದೀನಿ. ಗಣೇಶನಿಗೆ ಬಂದುಬಿಟ್ಟು 11 ಪೋಣಿಸ್ಕೊಂಡಿದ್ದೀನಿ. ಇದನ್ನು ತಗೊಂಡ್ಬಿಟ್ಟು ನಾನು ಅರಿಶಿನ ಕುಂಕುಮ ಇಟ್ಬಿಟ್ಟು ದೀಪ ಎಲ್ಲ ಮುಟ್ಟಿಸ್ಬಿಟ್ಟು ಗಣೇಶನಿಗೆ ಫಸ್ಟ್ ಹಾಕಿಸ್ತಾ ಇದ್ದೀನಿ. ಮಕ್ಕಳ ಹತ್ರ ಚೆನ್ನಾಗಿ ಬೇಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನೋಡಿ ಗಣೇಶನಿಗೆ ಹಾಕ್ತಾಯಿದ್ದಾರೆ ಮಕ್ಕಳು. ನೆಕ್ಸ್ಟ್ ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿಗೆ ಹಾಕ್ತಾಯಿದ್ದಾರೆ. ನಮ್ಮಲ್ಲಿ ರಾಯರದ್ದು ಫೋಟೋ ಇದೆ, ಹಾಗಾಗಿ ಗುರುಗಳಿಗೆ ಹಾಕೋಣ ಇವತ್ತು ಅಂತ ಹಾಕ್ತಾಯಿದ್ದೀವಿ. ಇದು ನಾವು ಗುರು ಪೌರ್ಣಮಿಗೆ ಮಾಡ್ಕೋಬೇಕು ಅಂತ ಏನಿಲ್ಲ, ನಾವು ಬೇಕಾದರೆ ಗುರುವಾರನೂ ಮಾಡಿ ಹಾಕ್ಬೋದು ದೇವ್ರಿಗೆ. ಗುರುಗಳಿಗೆ ಹಾಕೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ. ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬೇಕಾದರೂ ತೊಗೊಂಡೋಗಿ ಕೊಟ್ಟರೇನು ಹಾಕ್ತಾರೆ. ಗಣೇಶ ದೇವಸ್ಥಾನ, ರಾಯರ ದೇವಸ್ಥಾನ, ಇಲ್ಲದೆ ದಕ್ಷಿಣಾಮೂರ್ತಿ ದೇವಸ್ಥಾನ, ಈ ಥರ ದತ್ತಾತ್ರೇಯ ಯಾವ ಗುರುಗಳಾದ್ರೂ ಬೇಕಾದರೆ ತೊಗೊಂಡೋಗಿ ಕೊಟ್ಟರೆ ಹಾಕ್ತಾರೆ. ನಮಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್, ಇದೆಲ್ಲ ಹಾಕೋದ್ರಿಂದ ಮಕ್ಕಳು ತುಂಬ ಒಳ್ಳೆ ಕಾನ್ಸಂಟ್ರೇಷನ್ ಬರುತ್ತೆ, ಚೆನ್ನಾಗಿ ಓದ್ತಾರೆ. ಮತ್ತು ನಾವು ಹಾಗೆ ಚೆನ್ನಾಗಿ ಓದಬೇಕಾಗತ್ತೆ, ಮಕ್ಕಳನ್ನ ಕೂರಿಸಿ ಓದಿಸ್ಬೇಕಾಗತ್ತೆ. ಮತ್ತು ಹಠ ಮಾಡೋದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾರೆ ಮಕ್ಕಳು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನಾವು ಮನಸ್ಸಿಗೆ ಖುಷಿಯಾಗತ್ತೆ ಈ ಥರ ಪೂಜೆ ಮಾಡಿ
ಆ ಪೋಣಿಸಿದ್ದೇವ್ರಿಗೆ ಹಾಕೋದ್ರಿಂದ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಒಳ್ಳೆಯದು. ಹಾಂ ಫ್ರೆಂಡ್ಸು, ನೀವು ನೆನಪಲ್ಲಿ ಇಟ್ಕೊಳ್ಳಿ, ಬುಧವಾರ ನೈಟೇ ಇದು ಕಡಲೆಕಾಳನ್ನ ನೆನೆಸ್ಬೇಕಾಗತ್ತೆ. ಹಾಗಾಗಿ ಮುಂಚೆನೇ ನೈಟೇ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು 108 ಹೊಲಿದು ಹಾಕಬೇಕಾಗುತ್ತೆ. ಮಕ್ಕಳು ಇಬ್ಬರಿದ್ದರೆ ಇಬ್ಬರ ಹತ್ರನೂ ಒಂದೊಂದು ಹಾಕಿಸ್ಬೇಕಾಗತ್ತೆ. ಇಲ್ಲಾಂದರೆ ಒಂದು ಮಕ್ಕಳಿದ್ರೆ 108 ಹೊಲಿದ್ಬಿಟ್ಟು ದೇವಸ್ಥಾನಕ್ಕೋ ಮನೆಯಲ್ಲೋ ಹಾಕಿಬಿಟ್ಟು ನಾವು ಸಂಕಲ್ಪ ಮಾಡಿಕೊಂಡು ಹಾಕಬೇಕಾಗತ್ತೆ. ಫ್ರೆಂಡ್ಸ್, ನಾವು ಮಕ್ಕಳಿಗೆ ಹಾಕಿಸ್ಬೇಕು ಅಂತ ಎಲ್ಲ ದೊಡ್ಡವ್ರು ಬೇಕಾದ್ರೂ ನಮಗೇನಾದರೂ ಕೆಲಸಗಳು ಆಗಬೇಕು ಅಂದ್ರೂ ನಾವು ಬೇಕಾದರೆ ಈ ಕಡಲೆಕಾಳು ಹಾರ ಹಾಕೋದ್ರಿಂದ ಕೆಲಸಗಳು ನಡೆಯುತ್ತೆ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.